ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ 3 ರೆಸಿಪೀಸ್ನ ಶೇರ್ ಮಾಡ್ತಾ ಇದ್ದೀನಿ. ಎಲೆಕೋಸಿಂದ ಯಾವ ರೀತಿ ರೊಟ್ಟಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ಹೀರೆಕಾಯಿ ಸಾಂಬಾರು ಮತ್ತು ಹೀರೆಕಾಯಿ ಚಟ್ನಿ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಎಲೆಕೋಸು ಮತ್ತು ಹೀರೆಕಾಯಿಯಿಂದ ಏನೆಲ್ಲ ನಮ್ಮ ದೇಹಕ್ಕೆ ಬೆನಿಫಿಟ್ಸ್ ಇದೆ ಅಂತ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಹಾಗೆ ನಾನು ಈ ವಿಡಿಯೋದಲ್ಲಿ ಸಂಡೇ ಹಾಗೂ ಮಂಡೆಯ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡಿದ್ದೀನಿ. ಮಂಡೇ ರಾಖಿ ಹಬ್ಬ ಇದ್ದಿದ್ದರಿಂದ ಸಂಡೇ ಇಲ್ಲೆಲ್ಲ ತುಂಬ ಮೇಳ ಎಲ್ಲ ಇತ್ತು. ರಾಖಿ ಎಲ್ಲ ತುಂಬಾ ಎಲ್ಲ ಕಡೆ ಮಾರ್ತಾ ಇದ್ರು. ಮನೇಲೇ ಇದ್ದು ಬೇಜಾರಾಗ್ತಿತ್ತು ಅಂದ್ಬಿಟ್ಟು ಸಂಡೇ ಈವ್ನಿಂಗ್ ನಾವು ಹೊರಗಡೆ ಹೋಗಿದ್ವಿ. ಪಾರ್ಕಿಗೆ ಹೋಗೋಣ ಅಂದ್ಕೊಂಡ್ವಿ. ಹಾಗೆ ರೋಡಲ್ಲಿ ಒಂದು ಟೆಂಪಲ್ ಇತ್ತು, ಏನೋ ತುಂಬ ಜನ ಸೇರಿದ್ರಲ್ಲ ಅಂತ ಹೋಗಿ ನೋಡಿದ್ವಿ. ಗುಜರಾತಲ್ಲಿ ಕೃಷ್ಣ ಜನ್ಮಾಷ್ಟಮಿನ ತುಂಬ ಅದ್ಧೂರಿಯಾಗಿ ಮಾಡ್ತಾರೆ. ಹಾಗೆ ಕೃಷ್ಣ ಜನ್ಮಾಷ್ಟಮಿಗೆ ರಜಾ ಕೂಡ ಇರುತ್ತೆ ಸ್ಕೂಲ್ದೆಲ್ಲ. ತುಂಬ ಅದ್ಭುತವಾಗಿ ಈ ಉಯ್ಯಾಲೆ ಥರ ಅಲಂಕಾರನ ಮಾಡಿ ದೇವ್ರನ್ನ ತೂಗ್ತಾರೆ. ಇದೇ ರೀತಿ ಹಲವಾರು ರೀತಿಯಲ್ಲಿ ಅಲಂಕಾರನ ಮಾಡಿರ್ತಾರೆ. ಕನ್ನಡಿಗಳ ಚೂರಿನಿಂದ ಕೂಡ ಅಲಂಕಾರ ಮಾಡಿ ಎಲ್ಲದರಲ್ಲೂ ಶ್ರೀಕೃಷ್ಣನ ಇಟ್ಟು ತೂಗ್ತಾ ಇರ್ತಾರೆ. ಈ ರೀತಿ ಪೂರ್ತಿ 1 ತಿಂಗಳಿಂದ ನಡೀತಾ ಇರುತ್ತಂತೆ. ತುಂಬಾ ಚೆನ್ನಾಗಿತ್ತು. ಹಾಗೆ ಅಲ್ಲೇ ಪಕ್ಕದಲ್ಲಿ ಇಲ್ಲಿ ಏನೋ ಮೇಳ ಥರ ಮಾಡಿದ್ರು, ಹೋಗಿ ನೋಡೋಣ ಅಂತ ನೋಡಿದ್ವಿ. ಇದು ನೋಡೋದಕ್ಕೆ ನಿಮಗೆ ಯಾವ ಥರ ಕಾಣಿಸ್ತಿದೆ, ಆದರೆ ಇದನ್ನೆಲ್ಲ ಮಾಡಿರೋದು ಗೋಣಿ ಚೀಲದಲ್ಲಿ. ಗೋಣಿ ಚೀಲಕ್ಕೆ ಪೇಂಟ್ ಮಾಡಿ ಈ ರೀತಿ ಗುಡಿಸ್ಲು ಥರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು. ರಂಗೋಲಿಗಳೆಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಹಳೆ ಕಾಲದಲ್ಲಿ ಮಣ್ಣಿನ ಮನೆ ಯಾವ ರೀತಿ ಇರ್ತಿತ್ತು, ಅದರಲ್ಲಿ ಪೇಂಟಿಂಗ್ ಎಲ್ಲ ಇರ್ತಿತ್ತಲ್ಲ, ಆ ಕಾನ್ಸೆಪ್ಟ್ ಇಟ್ಕೊಂಡು ಈ ರೀತಿನೇ ರೆಡಿ ಮಾಡಿದರು. ಇಲ್ಲಿ ಪಾಠಶಾಲೆ ಹಳೆ ಕಾಲದಲ್ಲಿ ಯಾವ ರೀತಿ ಇರ್ತಿತ್ತು ಅದನ್ನು ತೋರಿಸಿದ್ದಾರೆ. ಹಾಗೆ ಈ ರೀತಿ ಮಾಡೋದ್ರಿಂದ ಪುರಾತನ ಕಾಲದಲ್ಲಿ ಯಾವ ರೀತಿ ನಡ್ಕೊಂಡು ಬಂದಿತ್ತು ಅನ್ನೋದ್ರ ಕೆಲವೊಂದು ಮಾಹಿತಿಗಳು ನಮಗೂ ಸಿಗ್ತಾ ಹೋಗುತ್ತೆ. ತುಂಬಾ ಖುಷಿ ಆಯಿತು. ಇದನ್ನೆಲ್ಲ ನೋಡ್ತೀವಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹಾಗೆ ಸುತ್ತಾಡ್ಕೊಂಡು ಬರೋಣ ಅಂತ ಬಂದ್ವಿ. ನೋಡಿ ತುಂಬಾ ಖುಷಿ ಆಯಿತು. ಹಾಗೆ ಬರ್ತಾ ದಾರಿಯಲ್ಲಿ ಸಂಡೇ ಪಾರ್ಕ್ ಇತ್ತು. ಸಂಡೇ ಪಾರ್ಕ್ ಆಪೋಸಿಟಲ್ಲಿ ಮೇಳ ಅರೇಂಜ್ ಮಾಡಿದ್ರು. ಈ ರೀತಿ ಗೇಮ್ಸ್ ಎಲ್ಲ ಇತ್ತು. ಸೊ ನನ್ನ ಮಗಳು ಸ್ವಲ್ಪ ಹೊತ್ತು ಆಟ ಆಡೋದ್ಲು. ಅದಾದಮೇಲೆ ಫ್ರೂಟ್ಸ್ನ ತಿನ್ಕೊಂಡು ಮನೆಗೆ ಬಂದ್ವಿ. ಹಾಗೆ ಮಂಡೇ ರಕ್ಷಾಬಂಧನ್ ಇತ್ತಲ್ಲ, ಇದು ಮಂಡೆಯ ಕ್ಲಿಪ್ಪಿಂಗ್. ಮಂಡೆನ ಹೊನಾಲಿ ಕೈಲಿ ಹೊನಾಲಿ ಅಣ್ಣನಿಗೆ ರಾಖಿನ ಕಟ್ಟಿಸಿದ್ವಿ. ಈ ರೀತಿ ಎಲ್ಲ ಹಬ್ಬಗಳು ಆಚರಣೆಗಳು ಮಾಡೋದ್ರಿಂದ ಮಕ್ಕಳಿಗೂ ಎಲ್ಲದ್ರ ಬಗ್ಗೆ ತಿಳಿಸ್ಕೊಟ್ಟಾಗ ಆಗುತ್ತೆ. ಅವರು ಕೂಡ ತುಂಬ ಖುಷಿಯಾಗಿರ್ತಾರೆ. ನೋಡ್ತಾ ಇರ್ಬೋದು ನನ್ನ ಮಗಳು ಎಷ್ಟು ಖುಷಿಯಾಗಿದ್ದಾಳೆ ಅಂತ. ಈಗ ಮೊದಲು ನಾನು ಎಲೆಕೋಸು ಹಾಕಿ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಎಲೆಕೋಸು ಸೇವಿಸೋದ್ರಿಂದ ಏನೆಲ್ಲ ಉಪಯೋಗ ಇದೆ ಅಂತ ತಿಳ್ಕೊಳ್ಳೋಣ. ಎಲೆಕೋಸು ಸೇವಿಸೋದ್ರಿಂದ ಡೈಜೆಷನ್ಗೆ ತುಂಬಾ ಒಳ್ಳೆಯದು. ಏಕೆಂದರೆ ಅದರಲ್ಲಿ ಫೈಬರ್ ಇರೋದ್ರಿಂದ ಡೈಜೆಷನ್ ತುಂಬ ಈಸಿಯಾಗಿ ಆಗುತ್ತೆ. ದೇಹದಲ್ಲಿರುವ ಕೆಟ್ಟ ಕೊಬ್ಬಿನಾಂಶವನ್ನು ಕಡಿಮೆ ಮಾಡುತ್ತೆ. ಹಾಗೆ ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡೋದಕ್ಕೆ ಕೂಡ ಸಹಾಯ ಮಾಡುತ್ತೆ. ವೆಯ್ಟ್ ಲಾಸ್ ಮಾಡೋರು ಎಲೆಕೋಸನ್ನ ತಮ್ಮ ಡಯೆಟಲ್ಲಿ ಬಳಸೋದ್ರಿಂದ ಇದರಲ್ಲಿ ಕಡಿಮೆ ಫ್ಯಾಟ್ ಇದೆ, ಕಡಿಮೆ ಕ್ಯಾಲರೀಸ್ ಇದೆ. ಸೊ ನಿಮ್ಮ ವೆಯ್ಟ್ ಕೂಡ ಗೇನ್ ಆಗಲ್ಲ. ವೆಯ್ಟ್ ಲಾಸ್ ಮಾಡೋರಿಗೆ ಇದು ತುಂಬಾ ಯೂಸ್ಫುಲ್. ಈಗ ನಾನು ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಟ್ಬಿಡ್ತೀನಿ. 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಎಲೆಕೋಸನ್ನ ಅರ್ಧ ಭಾಗದಷ್ಟು ತುರಿದಿಟ್ಕೋತಾ ಇದ್ದೀನಿ. ಎಲೆಕೋಸನ್ನ ತುರಿದಿಟ್ಕೊಂಡಾದ್ಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಗ್ರೈಂಡ್ ಮಾಡಿ ಈರುಳ್ಳಿ ಜೊತೆ ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಬೇಕಾದರೆ ಕಟ್ ಮಾಡಿ ಕೂಡ ಹಾಕೋಬೋದು. ಇದನ್ನು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತುರಿದಿಟ್ಟಿರೋ ಎಲೆಕೋಸನ್ನ ಇದರೊಳಗಡೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸುಮಾರು ಅರ್ಧದಿಂದ ಮುಕ್ಕಾಲು ಭಾಗದಷ್ಟು ಎಲೆಕೋಸನ್ನ ಸಣ್ಣದಾಗಿ ತುರಿದು ಹಾಕೋತಾ ಇದ್ದೀನಿ. ಯಾರಿಗೆಲ್ಲ ಎಲೆಕೋಸು ಪಲ್ಯ ಎಲ್ಲ ಇಷ್ಟ ಆಗಲ್ಲ, ಈ ರೀತಿ ಮಾಡಿಕೊಡಿ, ಖಂಡಿತ ಇಷ್ಟಪಟ್ಟು ತಿಂತಾರೆ. ಹಾಗೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಈ ರೀತಿ ವೆಜಿಟೇಬಲ್ಸ್ನೆಲ್ಲ ಮಕ್ಕಳಿಗೆ ತಿನ್ನಿಸೋಕೆ ಇದು ಒಂದು ಬೆಸ್ಟ್ ಐಡಿಯಾ ಅಂತಲೇ ಹೇಳ್ಬೋದು. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಖಾರದ ಪುಡಿ ಹಾಗೆ ಧನಿಯಾ ಪುಡಿ
ಮತ್ತು ಜೀರಿಗೆನ ಹಾಕ್ಕೋತಾ ಇದ್ದೀನಿ. ಜೀರಿಗೆ ಪೌಡರ್ ಕೂಡ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಏನು ಹಾಕೋಕ್ಕೆ ಹೋಗ್ಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ. ಮಸಾಲ ಎಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಎಲೆಕೋಸಲ್ಲಿ ಮಸಾಲ ಎಲ್ಲ ಅಂಟ್ಕೋಬೇಕು. ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನು 3 ಸೌಟ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೋತಾ ಇದ್ದೀನಿ. ಬಟ್ಲು ಲೆಕ್ಕದಲ್ಲಾದರೆ 2 ಬಟ್ಲಾದರೆ ಸಾಕು, ಜಾಸ್ತಿ ಏನು ಹಾಕೋತಾ ಇಲ್ಲ. ತರಕಾರಿನೇ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಅಷ್ಟೇ ಹಿಟ್ಟನ್ನ ಬಳಸ್ಕೋತಾ ಇದ್ದೀನಿ. ಸೌಟ್ ಬಂದು ತುಂಬಾ ಚಿಕ್ಕದು. ಕ್ರಿಸ್ಪಿನೆಸ್ ಇಷ್ಟಪಡೋರು ರವೆ ಕೂಡ ಹಾಕ್ಕೋಬೋದು, ಬಟ್ ಹೀಗೆ ಚೆನ್ನಾಗಿರುತ್ತೆ. ಎಲೆಕೋಸು ಜಾಸ್ತಿ ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗೇ ಬರುತ್ತೆ. ಹಾಗೆ ಮಂಚೂರಿಯನ್ ಎಲ್ಲ ಟೇಸ್ಟ್ ಬರುತ್ತಲ್ಲ, ಒಂದು ಲೆವೆಲಿಗೆ ಅದೇ ಥರನೇ ಬಂದುಬಿಡುತ್ತೆ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿ ಕೂಡ ಇರುತ್ತೆ. ಎಣ್ಣೆ ಕೂಡ ಜಾಸ್ತಿ ಬಳಸೋದಿಲ್ವಲ್ಲ ರೊಟ್ಟಿ ಮಾಡಬೇಕಾದ್ರೆ, ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಇದನ್ನು ನೀವು ಕಟ್ಲೆಟ್ ಥರ ಕೂಡ ಮಾಡ್ಕೋಬೋದು. 1 ಸೌಟ್ ಅಕ್ಕಿ ಹಿಟ್ಟು, 1 ಸೌಟ್ ಕಾರ್ನ್ಫ್ಲೋರ್, ಹಾಗೆ ಸ್ವಲ್ಪ ರವೆನ ಹಾಕ್ಕೊಂಡು ಇದನ್ನು ಕಟ್ಲೆಟ್ ಶೇಪ್ ಕೊಟ್ಬಿಟ್ಟು ತವದ ಮೇಲೆ ಫ್ರೈ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೋಬೇಕಾಗತ್ತೆ. ಸ್ವಲ್ಪ ದಪ್ಪ ಇರುತ್ತಲ್ಲ, ಕಟ್ಲೆಟ್ ಥರ ಮಾಡಿಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಕೂಡ ಟ್ರೈ ಮಾಡ್ಬೋದು. ಇಲ್ಲ ಅಂದರೆ ನೀವು ಬ್ರೇಕ್ಫಾಸ್ಟಿಗೆ ಮಾಡ್ತೀರಾ ಅಂದರೆ ಈ ಥರ ರೊಟ್ಟಿ ಕೂಡ ಮಾಡ್ಕೋಬೋದು. ಯೂಶಲಿ ಈ ಥರ ಎಷ್ಟೊಂದು ಎಲೆಕೋಸು ಈರುಳ್ಳಿ ಎಲ್ಲ ಬಳಸಿದಾಗ ಒತ್ತಬೇಕಾದ್ರೆ ಕಿತ್ತೋಗುತ್ತಲ್ಲ, ಸೊ ನಾನು ಅದಕ್ಕೆ ಇದೇ ಥರ ಬಟ್ಟೆ ಮೇಲೆ ಒತ್ತೋದಕ್ಕೆ ಕೂಡ ತುಂಬಾ ಈಸಿ ಆಗುತ್ತೆ. ಕೈ ಸ್ವಲ್ಪ ಒದ್ದೆ ಮಾಡ್ಕೊಂಡು ಈ ರೀತಿ ಒತ್ತೋದಷ್ಟೇ, ತುಂಬ ಆರಾಮಾಗಿ ಒತ್ಕೋಬೋದು. ಹಿಟ್ಟಿನ ಹದ ಕೂಡ ನೀವು ಬೋಂಡ ವಡೆ ಎಲ್ಲ ಮಾಡ್ಕೋತೀರಲ್ಲ, ಆ ಹದಕ್ಕಿರಬೇಕು. ತುಂಬ ತೆಳುವಾಗಿ ಕೂಡ ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡ್ತಾ ಇರ್ಬೋದು ಹಿಟ್ಟಿನ ಹದ ಯಾವ ರೀತಿ ಇದೆ ಅಂತ. ಒತ್ತೋದಕ್ಕೆ ತುಂಬಾ ಸುಲಭ ಇರುತ್ತೆ. ಸ್ವಲ್ಪ ಕೈ ಒದ್ದೆ ಮಾಡ್ಕೋತಾ ನೀವು ಒತ್ಕೋಬೇಕಾಗುತ್ತೆ, ಇಲ್ಲಾಂದರೆ ಕಿತ್ತೋಗುತ್ತೆ. ಈ ರೀತಿ ಬಟ್ಟೆ ಮೇಲೆ ಒತ್ತೋದ್ರಿಂದ ಸ್ವಲ್ಪ ಕೂಡ ಕಿತ್ತೋಗಲ್ಲ, ಆರಾಮಾಗೆ ರೊಟ್ಟಿ ಮಾಡ್ಬೋದು. ರೊಟ್ಟಿ ಸುಡುವಾಗ ಕೆಳಗಡೆ ಎಣ್ಣೆ ಹೋಗಲಿ ಅಂದ್ಬಿಟ್ಟು ಒಂದು 3 ತೂತನ್ನ ಮಾಡ್ತಾಯಿದ್ದೀನಿ. ಈಗ ತವದ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ರೀತಿ ಬಟ್ಟೆನ ಹಾಕಬೇಕು. ಬಟ್ಟೆ ಮೇಲೆ ಕೂಡ ಸ್ವಲ್ಪ ನೀರು ಹಾಕಬೇಕಾಗತ್ತೆ. ಈ ರೀತಿ ನೀರು ಹಾಕೋದ್ರಿಂದ ಬಟ್ಟೆಗೆ ರೊಟ್ಟಿ ಅಂಟ್ಕೊಳ್ಳೋದಿಲ್ಲ. ಈಗ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 1 ನಿಮಿಷದವರೆಗೂ ಬೇಯಿಸ್ಕೋಬೇಕಾಗತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ, ಸೊ ಎಲೆಕೋಸು ಚೆನ್ನಾಗೇ ಬೇಯುತ್ತೆ ಅಂತ. ತವದ ಮೇಲೆ ಎಣ್ಣೆ ಹಾಕಿರೋದ್ರಿಂದ ರೊಟ್ಟಿ ಏನೂ ಅಂಟ್ಕೊಳ್ಳೋದಿಲ್ಲ. ಮೇಲೆ ಕೂಡ ಎಣ್ಣೆ ಬೇಕಾದರೆ ಹಾಕ್ಕೋಬೋದು. 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ, ಎಲೆಕೋಸು ಬೇಯಬೇಕಲ್ಲ. ಈಗ ರೊಟ್ಟಿನ ಚಟ್ನಿ, ಮೊಸರು ಹಾಗೂ ಉಪ್ಪಿನಕಾಯಿ ಜೊತೆ ತಿನ್ನಿ, ತುಂಬಾ ರುಚಿಯಾಗಿರುತ್ತೆ. ಆ್ಯಂಡ್ ಮಂಚೂರಿಯನ್ ತಿನ್ನಬೇಕಾದ್ರೆ ಯಾವ ಫೀಲ್ ಬರುತ್ತಲ್ಲ, ಸ್ವಲ್ಪ ಆ ಥರ ಅನ್ನಿಸ್ತಾ ಇರುತ್ತೆ. ಕಂಪ್ಲೀಟಾಗಿ ಮಂಚೂರಿಯನ್ ಅಂತ ಹೇಳೋಕ್ಕಲ್ಲ, ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಈಗ ಹೀರೆಕಾಯಿನ ಬಳಸ್ಕೊಂಡು 2 ರೆಸಿಪಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹೀರೆಕಾಯಿ ಚಟ್ನಿ ಹಾಗೆ ಹೀರೆಕಾಯಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡೋಣ. ಹೀರೆಕಾಯಿ ಸಾಂಬಾರು ಮಾಡೋದಕ್ಕೆ ನಾನು ಹೆಸರು ಬೇಳೆನ ತೊಗೊಂಡಿದ್ದೀನಿ. ಹೆಸರು ಬೇಳೆನ ವಾಶ್ ಮಾಡ್ಕೊಂಡು 1 ಟೊಮ್ಯಾಟೋನ ಕಟ್ ಮಾಡಿ ಹಾಕೋತಾ ಇದ್ದೀನಿ. 1 ಟೊಮ್ಯಾಟೊ ಆದರೆ ಸಾಕು. ನೀವೇನಾದರೂ ಹುಣಸೆಹಣ್ಣು ಹಾಕಲ್ಲ ಅಂದರೆ 2 ಟೊಮ್ಯಾಟೊ ಕೂಡ ಹಾಕ್ಕೋಬೋದು. ಇದು ಸ್ಮ್ಯಾಶ್ ಮಾಡೋದ್ರಿಂದ ದೊಡ್ಡದಾಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪನ್ನ ಹಾಕ್ಕೋತಾ ಇದ್ದೀನಿ, ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೋತಾ ಇದ್ದೀನಿ. ಈಗ ನೀರು ಹಾಕಬೇಕು. ಸುಮಾರು 2 ಗ್ಲಾಸಷ್ಟು ನೀರು ಹಾಕಿ ಇದನ್ನು ಬೇಯಿಸ್ಕೊತಾ ಇದ್ದೀನಿ. ಬೇಳೆ ಬೇಯೋಷ್ಟಲ್ಲಿ ಹೀರೆಕಾಯಿನ ಕಟ್ ಮಾಡ್ಕೊಂಡು ಬಿಡೋಣ. ಹಾಗೆ ಹೀರೆಕಾಯಲ್ಲಿರೋ ಬೆನಿಫಿಟ್ಸ್ ಕೂಡ ತಿಳ್ಕೊಳ್ಳೋಣ. ಹೀರೆಕಾಯಿ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬಾ ಒಳ್ಳೆಯದು. ಕ್ಯಾಲರಿ ಕೂಡ ಕಡಿಮೆ ಇರುತ್ತೆ, ಹಾಗೆ ಫೈಬರ್ ಜಾಸ್ತಿ ಇರೋದ್ರಿಂದ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಡೈಜೆಷನ್ ಕೂಡ ಇಂಪ್ರೂವ್ ಮಾಡುತ್ತೆ. ಇದರಲ್ಲಿ ವಿಟಮಿನ್ ಸಿ ಹಾಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಇರುತ್ತೆ. ಸ್ಕಿನ್ಗೆ ಮತ್ತು ಹೇರ್ಗೆ ತುಂಬಾ ಒಳ್ಳೆಯದು. ಹಾಗೆ ಹೀರೆಕಾಯಿ ಹಾರ್ಟಿ ಕೂಡ ತುಂಬಾ ಒಳ್ಳೆಯದು. ಇದರಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಇರುತ್ತೆ, ಹಾಗೆ ಸ್ಯಾಚುರೇಟೆಡ್ ಫ್ಯಾಟ್ ಕೂಡ ಕಡಿಮೆ ಇರುತ್ತೆ. ಈಗ ಒಂದು ಮೀಡಿಯಮ್ ಸೈಜ್ ಹೀರೆಕಾಯಲ್ಲಿ ನಾನು ಚಟ್ನಿ ಹಾಗೆ ಸಾಂಬಾರು ಎರಡಕ್ಕೂ ಕಟ್ ಮಾಡ್ಕೋತಾ ಇದ್ದೀನಿ. ಮಧ್ಯ ಭಾಗದಲ್ಲಿ ಇದನ್ನೆಲ್ಲ ನಾನು ಸಾಂಬಾರಿಗೆ ಅಂತ ಕಟ್ ಮಾಡಿಕೊಂಡೆ, ಅಂದರೆ ಈವನ್ ಆಗಿರುತ್ತಲ್ಲ ಅದಕ್ಕೋಸ್ಕರ. ಮುಂದಿನ ಭಾಗ ಹಾಗೆ ಇದನ್ನು ಪೀಲ್ ಮಾಡಿರ್ತೀನಲ್ಲ ಅದನ್ನು ಕೂಡ ವೇಸ್ಟ್ ಮಾಡಲ್ಲ. ಈ ಸಿಪ್ಪೆ ಕೂಡ ಚಟ್ನಿಗೆ ಬಳಸ್ಕೋಬೋದು. ಈ ರೀತಿ ಚಟ್ನಿಗೆ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಸಿಪ್ಪೆನೆಲ್ಲ ನಾನು ವಾಶ್ ಮಾಡಿ ಚಟ್ನಿಗೆ ಹಾಕೋತಾ ಇದ್ದೀನಿ. ಮೊದಲು ಈಗ ನಾನು ಚಟ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಪ್ಯಾನಲ್ಲಿ 2 ಟೀ ಸ್ಪೂನಷ್ಟು ಎಣ್ಣೆ, 10 ಕಾಳಷ್ಟು ಮೆಂತ್ಯ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನ ಹಾಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಸ್ವಲ್ಪ ಬ್ರೌನಿಷ್ ಆಗಬೇಕು. ಸ್ವಲ್ಪ ಜೀರಿಗೆ ಹಾಗೆ ಕರ್ಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಈಗ ಕಟ್ ಮಾಡಿ ಇಟ್ಕೊಂಡಿರೋ ಹೀರೆಕಾಯಿನ ಹಾಕೋತಾ ಇದ್ದೀನಿ. ಹೀರೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ, ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು.
ಈಗ ಇದ್ರ ಜೊತೆ ಎಳ್ಳನ್ನು ಹಾಕೋತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಎಳ್ಳು ಹಾಕೋತಾ ಇದ್ದೀನಿ. ಮುಂಚೆನೇ ಹುರಿದಿಟ್ಟಿರೋದ್ರಿಂದ ಈಗ ಹಾಕೋತಾ ಇದ್ದೀನಿ. ನೀವೇನಾದರೂ ಹುರಿದಿಲ್ಲ ಅಂದರೆ ಮುಂಚೆ ಕೂಡ ಹಾಕ್ಕೋಬೋದು. ಕಡಲೆಬೇಳೆ ಎಲ್ಲ ಹುರಿದಿರ್ತೀವಲ್ಲ ಅದ್ರ ನೆಕ್ಸ್ಟ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಫುಲ್ ಕಪ್ಪಾಗಿಬಿಡುತ್ತೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದರಲ್ಲೇ ನಾನು ಹುರ್ಕೋತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ, ಏಕೆಂದರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಚೆನ್ನಾಗಿ ಪೂರ್ತಿ ಸುಟ್ಟುಬಿಟ್ರೆ ವಾಸನೆ ಬರಲ್ಲ ಬೆಳ್ಳುಳ್ಳಿದು, ಅದಕ್ಕೋಸ್ಕರ. ಈಗ 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ತುಂಬ ಖಾರ ಇದೆ, ಅದಕ್ಕೆ 2 ಹಾಕ್ಕೊಂಡಿದ್ದೀನಿ. ನೀವು ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ. ಈಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಮಿಕ್ಸಿ ಜಾರಲ್ಲಿ. ಇದನ್ನು ತಣ್ಣಗಾದ್ಮೇಲೆ ಹಾಕೋತಾ ಇದ್ದೀನಿ. ಸ್ವಲ್ಪ ಹುಣಸೆಹಣ್ಣ ಹಾಕ್ಕೋಬೇಕು, ನೋಡಿ ಹಾಕ್ಕೊಳ್ಳಿ ಎಷ್ಟು ಕ್ವಾಂಟಿಟಿ ಮಾಡ್ತಿದ್ದೀರಾ ಅದ್ರ ತಕ್ಕನಾಗೆ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ. ಗ್ರೈಂಡ್ ಮಾಡ್ಕೊಂಡಿದ ನಂತರ ಇದಕ್ಕೆ ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಈ ಚಟ್ನಿಲಿ ಅನ್ನ ಹಾಗೆ ಚಪಾತಿ ತಿನ್ನೋ ಕೂಡ ತುಂಬಾ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಈಗ ಚಟ್ನಿಗೆ ಒಗ್ಗರಣೆಗೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಕರ್ಬೇವಿನ ಸೊಪ್ಪು ಮತ್ತು 1 ಒಣಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ. ಈಗ ಇದನ್ನು ಚಟ್ನಿ ಒಳಗಡೆ ಹಾಕಿದ್ರೆ ಚಟ್ನಿ ರೆಡಿ ಆಗುತ್ತೆ. ತುಂಬ ಕ್ವಿಕ್ಕಾಗಿ ಆಗಿಬಿಡುತ್ತೆ, ಟೇಸ್ಟಿ ಕೂಡ ಇರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಈಗ ನಾನು ಹೀರೆಕಾಯಿನ ಹಾಕಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಬೇಳೆನ ಬೇಯಿಸ್ಕೊಂಡಿದ್ದೀವಿ. ಈಗ ಒಂದು ಬಾಣಲಿ ಅಥವಾ ಪಾತ್ರೆ ಏನಾದರೂ ತೊಗೊಳ್ಳಿ. ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಹಾಗೆ 2 ಒಣಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ಬೆಳ್ಳುಳ್ಳಿನ ಹಾಕ್ಕೋತಾ ಇದ್ದೀನಿ. ಈಗ ಕಟ್ ಮಾಡಿಟ್ಟಿರೋ 1 ಈರುಳ್ಳಿನ ಹಾಕ್ತಾಯಿದ್ದೀನಿ. ಸಣ್ಣದಾಗಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಕಟ್ ಮಾಡಿಟ್ಟಿರೋ ಹೀರೆಕಾಯಿನ ಹಾಕ್ಕೋತಾ ಇದ್ದೀನಿ. ಹೀರೆಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆಲೇ ಹೀರೆಕಾಯಿ ಬೇಯಬೇಕಾಗತ್ತೆ. ಹೀರೆಕಾಯಿ ಫ್ರೈ ಮಾಡಿದ ನಂತರ ಉಪ್ಪು ಮತ್ತು ಅರಿಶಿನ ಹಾಕ್ಕೋತಾ ಇದ್ದೀನಿ. ಉಪ್ಪೆಲ್ಲ ಹೀರೆಕಾಯಲ್ಲಿ ಇಳಿಲಿ ಅಂದ್ಬಿಟ್ಟು ಟೇಸ್ಟ್ ಚೆನ್ನಾಗಿರುತ್ತಲ್ಲ ಸಾಂಬಾರಲ್ಲಿ ತಿನ್ನಬೇಕಾದ್ರೆ, ಅದಕ್ಕೋಸ್ಕರ ಈಗಲೇ ಉಪ್ಪು ಹಾಕ್ಕೊಂಡಿದ್ದೀನಿ. 1 ಟೊಮ್ಯಾಟೋನ ಹಾಕ್ಕೋತಾ ಇದ್ದೀನಿ. ನಾನಿವತ್ತು ಸಾರಿಗೆ ಹುಣಸೆಹಣ್ಣು ಹಾಕ್ಕೋತಾ ಇಲ್ಲ. 1 ಟೊಮ್ಯಾಟೊ ಬೇಯಿಸೋದಕ್ಕೆ ಹಾಕ್ಕೊಂಡಿದ್ದೆ, 1 ಟೊಮ್ಯಾಟೊ ಈಗ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಧನಿಯಾ ಪುಡಿನ ಹಾಕ್ಕೋತಾ ಇದ್ದೀನಿ. ಸಾಂಬಾರು ಪುಡಿ ಮನೇಲಿ ಮಾಡೋದು. ಸ್ವಲ್ಪ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಜೀರಿಗೆ ಪೌಡ್ರು ಸ್ವಲ್ಪ, ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಜೀರಿಗೆ ಪೌಡರ್, ಪೆಪ್ಪರ್ ಪೌಡರ್ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೀರೆಕಾಯಿ ಮುಂಚೆನೇ ಚೆನ್ನಾಗಿ ಹುರಿದಿಟ್ಕೊಂಡಿರಿ. ಮಸಾಲೆ ಎಲ್ಲ ಹಾಕಿದ್ಮೇಲೆ ಬೇಗ ಬೇಯಲ್ಲ. ಈಗ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿದ್ದೀನಲ್ಲ ಬೇಳೆ, ಟೊಮ್ಯಾಟೊ ಹಾಗೆ ಅರಿಶಿನ ಎಲ್ಲ ಹಾಕಿ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಇದರೊಳಗಡೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀರು ನೋಡಿ ಹಾಕ್ಕೊಳ್ಳಿ. ಹೆಸರುಬೇಳೆ ಸ್ವಲ್ಪ ಗಟ್ಟಿನೇ ಬರುತ್ತಲ್ಲ, ಅದಕ್ಕೆ ಹೀರೆಕಾಯಲ್ಲಿ ನೀರು ಬಿಡುತ್ತೆ, ಆದರೆ ಹೆಸರುಬೇಳೆ ತುಂಬ ಗಟ್ಟಿ ಇರುತ್ತೆ. ಅದಕ್ಕೋಸ್ಕರ ನಾನು ಹೆಸರುಬೇಳೆ ಹಾಕ್ಕೊಂಡು ಸಾಂಬಾರು ಮಾಡ್ತಾ ಇರೋದು. ಕೊತ್ತಂಬರಿ ಸೊಪ್ಪು ಹಾಕಿ 1-2 ನಿಮಿಷ ಕುದಿಸಿದ್ರೆ ಸಾರು ರೆಡಿ ಆಗುತ್ತೆ. ತುಂಬ ಸಿಂಪಲಾಗಿ ಸಾಂಬಾರು ರೆಡಿ ಆಗಿಬಿಡುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದನ್ನು ಕೂಡ ಟ್ರೈ ಮಾಡಿ ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ, ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.